ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲವಕುಮಾರ್ ಮೌರ್ಯ ಅಂತ. ನಾನು ಕನ್ನಡ ಮಾತಾಡುಗರು ಪೇಜ್ ಅಡ್ಮಿನ್ ಆಗಿ ಇವತ್ತೊಂದು ವಿಶೇಷವಾದಂತಹ ಒಂದು ಚರ್ಚೆನ ಮಾಡೋಕೆ ನಾನು ಮುಂದೆ ಕುಂತಿದ್ದೀನಿ. ಏನಪ್ಪಾ ಅದು ಅಂತ ಅಂದ್ರೆ, ಒಬ್ಬ ಕಟ್ಟ ಕನ್ನಡ ವಿರೋಧಿ ಬಗ್ಗೆ ನಾನು ನಿಮ್ ಮುಂದೆ ಹೇಳಕ್ ಕೂತಿದ್ದೀನಿ ಸ್ನೇಹಿತರೆ. ಯಾರಪ್ಪ ಅವನು ಅಂತ ಅಂದ್ರೆ, ಯಾವನು ಬಾಹುಬಲಿ ಸಿನಿಮಾ ಅಂತ ಮಾಡಿ ಇಡೀ ಪ್ರಪಂಚದಾದ್ಯಂತ ಫೇಮಸ್ ಅನ್ನ ಪಡ್ಕೊಂಡೋ, ಯಾವನು ಬಾಹುಬಲಿ ಸಿನಿಮಾದಲ್ಲಿ ಕಟ್ಟಪ್ಪ ಅನ್ನೋ ಪಾತ್ರವನ್ನ ಮಾಡಿ ಇಡೀ ಪ್ರಪಂಚದಾದ್ಯಂತ ಒಂದು ಫೇಮಸ್ ಅನ್ನ ಹುಟ್ಟಾಕಿದ್ನೋ ಅವನೇ ಕಣ್ರಿ ಕಟ್ಟಪ್ಪ ಅಂತ. ಅಂದ್ರೆ ಅವನು ಮೂಲತಃ ಬಂದು ತಮಿಳುನಾಡು. ಅವನ ಹೆಸರು ಸತ್ಯರಾಜ್ ಅಂತ. ಎಲ್ಲ ಮಾಡಿರೋದೆಲ್ಲ ಸಿನಿಮಾಗಳೆಲ್ಲ ತೆಲುಗಲ್ಲಿ ಮಾಡಿದ್ದಾನೆ. ಅವನು ಹುಟ್ಟಿದ್ದೆಲ್ಲ ತಮಿಳುನಾಡು. ಆದ್ರೆ ಇವತ್ತು ಈ ಕಟ್ಟಪ್ಪ ಅನ್ನೋ ಕೆಟ್ಟ ನನ್ನ ಮಗ ಇವತ್ತು ಕನ್ನಡಿಗರನ್ನ ಎಷ್ಟು ದ್ವೇಷ ಮಾಡ್ತಾ ಇದ್ದಾನೆ ಅಂತಂದ್ರೆ, ಕನ್ನಡಿಗರ ಮೇಲೆ ಎಂತ ಕೆಟ್ಟ ಕೆಟ್ಟ ಪದಗಳನ್ನ ಉಪಯೋಗಿಸ್ತಾ ಇದ್ದಾನೆ ಅಂತಂದ್ರೆ, ನಿಜಕ್ಕೂ ಅವನು ಮಾತಾಡಿರುವಂತ ಮಾತುಗಳನ್ನ ನೀವೇನಾದ್ರೂ ಕೇಳಿದ್ರೆ ಮೈ ರೋಮಾಂಚನವಾಗುತ್ತೆ. ಮೈ ರೋಮಾಂಚನ ಆಗೋದಿರಲಿ ಸ್ನೇಹಿತರೆ, ಮೈ ಕುದಿಯುತ್ತೆ. ಅಂಥ ಮಾತನ್ನ ಹಾಡಿದ್ದಾನೆ ಈ ಲೋಪರ್ ನನ್ ಮಗ. ನಿಜಕ್ಕೂ ಅವನು ಒಂದು ಮಾತನ್ನ ಹೇಳ್ತಾ ಹೋಗ್ತಾನೆ. ಹೀಗೆ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೀತು ಸ್ನೇಹಿತರೆ. ಆ ಫಂಕ್ಷನ್ ಅಲ್ಲಿ ಸಾವಿರಾರು ಜನ ಸೇರಿದ್ರು ಜನ. ಹಾಗೆ ಅದೇ ವೇದಿಕೆ ಮೇಲೆ ನಮ್ಮ ಕನ್ನಡದ ರಜನಿಕಾಂತ್ ಕೂಡ ಕೂತಿದ್ರು. ಆಗ ಮುಖ್ಯ ಅತಿಥಿಯಾಗಿ ಈ ಒಂದು ಕಟ್ಟಪ್ಪ ಅನ್ನೋ ಈ ಸತ್ಯರಾಜ್ನ ಮಾತಾಡಕ್ ಕರೀತಾರೆ. ಬಂದು ನಿಂತ್ಕೊಂಡು ಮಾತಾಡ್ತಾ ಸ್ಟಾರ್ಟ್ ಮಾಡ್ದ ಮಾತಾಡಕ್ಕೆ. ಮಾತಾಡ್ತಾ ಅವನ ಮಾತಿನ ಭರದಲ್ಲಿ ಹೇಳ್ತಾ ಹೋಗ್ತಾನೆ ಸ್ನೇಹಿತರೆ, ಕನ್ನಡಿಗರು ದುರುಳರು, ಅವ್ರಿಗೆ ಮನಸ್ಸೇ ಇಲ್ಲ, ಕನ್ನಡಿಗರಿಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಹೋಗ್ತಾನೆ. ಹೇಳ್ತಾ ಮುಂದುವರಿಸಿಕೊಂಡು ಹೇಳ್ತಾನೆ, ಇವತ್ತು ಕಾವೇರಿ ವಿವಾದದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅಲ್ಲಿರುವಂತಹ ನಮ್ಮ ತಮಿಳಸ್ನ ಅಂತಂದ್ರೆ ಕಟ್ಟಪ್ಪ ಹೇಳ್ತಾ ಇರೋದು, ಅಲ್ಲಿ ಕರ್ನಾಟಕದಲ್ಲಿರುವ ನಮ್ಮವರನ್ನ ಕನ್ನಡಿಗರು ಕಂಡಲ್ಲಿ ಹೈಯನಿಸ್ತಾ ಇದ್ದಾರೆ, ಒಡೆದು ಸಾಯಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಂಪ್ಯಾರಿಸನ್ ಕೊಡ್ತಾನೆ. ಏನಂದ್ರೆ, ಕರ್ನಾಟಕದಲ್ಲಿರುವ ಎಲ್ಲಾ ತಮಿಳಸ್ ಕೂಡ ಒಂದು ಮರ ಇದ್ದಾಗಂತೆ, ಒಂದು ಕಲ್ಪವೃಕ್ಷ ಇದ್ದಾಗಂತೆ. ನಾವು ಕನ್ನಡಿಗರು ಆ ಮರವನ್ನ ಕಂಡಲ್ಲಿ ಕಾಲೆತ್ತಿ ಹುಚ್ಚೆ ಒಯ್ಯೋ ನಾಯಿಗಳಂತೆ. ಅವನು ಹೇಳಿರೋ ಒಂದು ರೀತಿ ನೋಡಿ, ಕನ್ನಡಿಗರು ನಾಯಿಗಳು ಅನ್ನೋ ಒಂದು ವಿಶೇಷವಾಗಿ ಕಲ್ಪನೆಯನ್ನ ಇಟ್ಕೊಂಡು ಮಾತಾಡ್ತಿದ್ದಾನೆ ಆ ಲೋಪರ್ ನನ್ ಮಗ. ನಿಜಕ್ಕೂ ಮಾತನ್ನ ಮುಂದುವರಿಸಿ ಹೇಳ್ತಾನೆ ಸ್ನೇಹಿತರೆ, ನಮ್ಮ ಕನ್ನಡದ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಬಗ್ಗೆ ಒಂದು ಮಾತನ್ನ ಹೇಳ್ತಾನೆ. ಕರ್ನಾಟಕದಲ್ಲಿ ಒಬ್ಬ ವಾಟಾಳ್ ನಾಗರಾಜ್ ಅಂತ ಇದ್ದಾನೆ, ಅವನು ಹೋರಾಟವನ್ನ ಮಾಡೋದು ನೋಡ್ಬೇಕು ನೀವು. ಅವನಂತ ಜೋಕರ್ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವನಿವತ್ತು ಹೇಳ್ತಾ ಇದ್ದಾನೆ, ನಮ್ಮ ತಮಿಳುನಾಡಿನಲ್ಲಿರುವಂತಹ ಒಂದು ಕೃಷ್ಣಗಿರಿ ಕರ್ನಾಟಕಕ್ಕೆ ಸೇರಿದ್ದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾನೆ ವಾಟಾಳ್ ನಾಗರಾಜ್ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತ ತಮಿಳಸ್ತೆಲ್ಲ ವಾಟಾಳ್ ನಾಗರಾಜ್ ಮೇಲೆ ಎತ್ತಿ ಕಟ್ಟೋ ಮಾತುಗಳನ್ನ ಹಾಡ್ತಾನೆ ಸ್ನೇಹಿತರೆ ಇವನು. ಆದ್ರೆ ಇಂಥ ಒಂದು ಮಾತನ್ನ ಹೇಳಿದ ಈ ಕಟ್ಟಪ್ಪಗೆ ನಾನೊಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಯಾವುದೋ ಗಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ತಮಿಳೇಸು ಬೆಂಗಳೂರು ನಮ್ದು ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕಿಂತ ದೊಡ್ಡ ಮಾತಾ ವಾಟಾಳ್ ನಾಗರಾಜ್ ಹೇಳಿದ್ದು? ಇದಕ್ಕಿಂತ ದೊಡ್ಡ ಮಾತಾ? ಈ ಕಟ್ಟಪ್ಪ ಅನ್ನೋ ಕೆಟ್ಟ ನನ್ನ ಮಗನ್ನ ಯಾವ್ದ್ರಲ್ಲಿ ಹೊಡಿಬೇಕು ನೀವೇ ಹೇಳಿ. ಅವನು ಹೇಳ್ತಾನೆ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾ ಹೇಳ್ತಾನೆ ಸ್ನೇಹಿತರೆ, ಅದೇ ಸ್ಟೇಜ್ ಮೇಲೆ ಪಕ್ಕದಲ್ಲಿ ರಜನಿಕಾಂತ್ ಅವ್ರು ಕೂತಿರ್ತಾರೆ. ರಜನಿಕಾಂತ್ ನ ಉದ್ದೇಶಿಸಿ ಹೇಳ್ತಾನೆ. ಅವ್ನು ಏನ್ ಹೇಳ್ತಾನೆ ಗೊತ್ತೇನು? ಎಲ್ಲಿಂದಲೋ ಬಂದು ನಮ್ಮ ರಾಜ್ಯಕ್ಕೆ ಬಂದು ಬಣ್ಣದ ಮಾತುಗಳನ್ನ ಹಾಡ್ಕೊಂಡು ಬಣ್ಣದ ಸ್ಟೈಲ್ಗಳನ್ನ ಮಾಡ್ಕೊಂಡು ಇವತ್ತು ನಿಮ್ಮಿಂದ ಬಿಟ್ಟಿ ಚಪ್ಪಾಳೆ ಗಟ್ಟಿಸ್ಕೊಳ್ಳೋಕೆ ಬಂದಿರೋ ಕೆಟ್ಟ ವ್ಯಕ್ತಿ ನಾನಲ್ಲ, ಬಣ್ಣದ ವ್ಯಕ್ತಿ ನಾನಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೂತಿದ್ದ ರಜನಿಕಾಂತ್ ನ ಇಮಿಟೇಟ್ ಮಾಡ್ತಾನೆ ಇವನು. ಹೌದು ಕಣ್ರಿ, ಪಕ್ಕದಲ್ಲಿ ರಜನಿಕಾಂತ್ಗೆ ಹಿಂದಿನಿಂದ ಬಡಿಯೋ ರೀತಿ ಹೇಳ್ತಾನೆ ಇವನು, ಬಾಯಿ ಮಣ್ಣಾಕ. ನಿಜಕ್ಕೂ ಆ ವಿಡಿಯೋವನ್ನ ನೋಡಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೋಪ ರೋಷ ಅನ್ನೋದು ಹುಟ್ಟಿ ಬರುತ್ತೆ. ಅಂತ ಮಾತುಗಳನ್ನ ಹಾಡ್ತಾ ಹೋಗ್ತಾನೆ ಇವನು. ನಿಜಕ್ಕೂ ಇವನು ಬಾಹುಬಲಿ ಸಿನಿಮಾವನ್ನ ಮಾಡ್ದ, ಅದನ್ನ ನಮ್ಮ ಕರ್ನಾಟಕದಲ್ಲಿ ಅದು ಏನ್ ನೋಡಿದ್ರಿ ಜನ. ಇಂತ ಒಂದು ವಿಷಕಾರಿ ಹಾವಿಗ ನಾವು ಹಾಲನ್ನ ಹರಿದಿದ್ದು. ನೀವು ನಿಜಕ್ಕೂ ಸ್ನೇಹಿತರೆ, ನಿಮಗೆ ಮನಸ್ಸಾಕ್ಷಿ ಅನ್ನೋದಿದ್ರೆ, ನಿಮಗೆ ಕನ್ನಡತನ ಅನ್ನೋದಿದ್ರೆ, ಆ ಕಟ್ಟಪ್ಪ ಮಾಡೋ ಸಿನಿಮಾಗಳನ್ನ ದಯವಿಟ್ಟು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು. ಯಾಕಂದ್ರೆ ಅವನು ನಮ್ಮ ಅನ್ನವನ್ನ ತಿಂದು ನಮ್ಮಿಂದ ಬೆಳೆದು ಇವತ್ತು ಕನ್ನಡಿಗರನ್ನೇ ಕೆಟ್ಟ ವಚನದಲ್ಲಿ ಮಾತಾಡ್ತಾ ಇದ್ದಾನೆ ಆ ಕಟ್ಟಪ್ಪ ಅನ್ನೋ ಕೆಟ್ಟ ನನ್ನ ಮಗ. ದಯವಿಟ್ಟು ನಾನು ಬೇಡ್ಕೊಳ್ಳೋದಿಷ್ಟೇ, ನೀವು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದಾದ್ರೆ ಸ್ನೇಹಿತರೆ, ನೀವು ದಯವಿಟ್ಟು ಯೂಟ್ಯೂಬ್ ನಲ್ಲಿ ಕಟ್ಟಪ್ಪ ಮಾತಾಡಿರೋ ಮಾತುಗಳನ್ನ ನೀವು ದಯವಿಟ್ಟು ವಿಡಿಯೋವನ್ನ ನೋಡಿ ಆಮೇಲೆ ಕೇಳಿ. ನೀವು ಪ್ರತಿಯೊಬ್ಬ ಕನ್ನಡಿಗನಿಗೂ ರೋಷ ವೇಷ ಅನ್ನೋದು ಹುಕ್ಕಿ ಬರುತ್ತೆ ಅವನು ಮಾತಾಡಿರೋ ಮಾತುಗಳನ್ನ ಕೇಳಿದ್ರೆ. ದಯವಿಟ್ಟು ಕಟ್ಟಪ್ಪ ಮಾಡೋ ಸಿನಿಮಾಗಳನ್ನ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕೆ ಬಿಡಬಾರದು. ಯಾಕಂದ್ರೆ ಇದು ಕನ್ನಡಿಗರ ಮಾನ ಅಭಿಮಾನದ ಪ್ರಶ್ನೆ. ಹೌದು, ಅಂತ ಒಂದು ಕೆಟ್ಟ ಮಾತಾಡಿರುವ ಕಟ್ಟಪ್ಪನ ಸಿನಿಮಾಗಳನ್ನ ನಾವ್ಯಾಕೆ ನೋಡ್ಬೇಕು?
ಆದ್ರೂ ನಾನು ಇಷ್ಟ ಹೇಳಿದ್ರು ಬಿಡಲ್ಲ ಸ್ನೇಹಿತರೆ. ನೀವೆಲ್ಲ ಬಾಹುಬಲಿ 2 ಬಂದ ತಕ್ಷಣ ಫಸ್ಟ್ ಶೋ ನೋಡ್ತೀರಾ, ಅದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಹೋಗಿ ನೋಡೋಕು ಮುಂಚೆ ನಿಮ್ಮ ಮನಸ್ಸಲ್ಲಿ ಮನಸ್ಸಾಕ್ಷಿ ಅನ್ನೋದು ನಿಮ್ಮಲ್ಲಿ ಇದ್ರೆ ದಯವಿಟ್ಟು ನಾನು ಹೇಳಿರೋ ಮಾತುಗಳನ್ನ ನೆನ್ಪಿಟ್ಕೊಳ್ರಿ. ಯಾಕಂದ್ರೆ ಅವನು ಕಟ್ಟಪ್ಪ ಮಾತಾಡಿರೋ ಮಾತುಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಕೇಳಿ ಸ್ನೇಹಿತರೆ, ನಿಮ್ಗೂ ರೋಷ ಅನ್ನೋದು ಹುಕ್ಕಿ ಬರುತ್ತೆ. ದಯವಿಟ್ಟು ಇಂಥ ಕಟ್ಟಪ್ಪ ಅನ್ನೋ ಕೆಟ್ಟ ನನ್ನ ಮಗನ ಮೇಲೆ ಕನ್ನಡಿಗರು ಯಾವತ್ತೂ ವಿರುದ್ಧವನ್ನ ಸಾಧಿಸಬೇಕು. ಅವನ್ನ ನಮ್ಮ ಕರ್ನಾಟಕದಲ್ಲಿ ಅವನ ಸಿನಿಮಾಗಳನ್ನ ರಿಲೀಸ್ ಮಾಡಕ್ಕೆ ಬಿಡಬಾರದು ಅಂತ ಹೇಳಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.